ಬೀದಿ ನಾಯಿಗಳ ದಾಳಿಯಿಂದ ಪ್ರಾಣ ಉಳಿಸಿಕೊಳ್ಳಲು ಊರೊಳಗೆ ಬಂದಿತ್ತು ಅಪರೂಪದ ಪುನುಗು ಬೆಕ್ಕು. ಮುಂದೇನಾಯ್ತು ನೋಡಿ. ಮುಂಡಗೋಡಿನ ಇಂದಿರಾನಗರ ಫ್ಲಾಟ್ನಲ್ಲಿ ರಾತ್ರಿ ವೇಳೆ ಬೀದಿ ನಾಯಿಗಳ ದಾಳಿಯಿಂದ ಪ್ರಾಣ ಉಳಿಸಿಕೊಳ್ಳಲು ದಿಕ್ಕು ತೋಚದೆ ಊರೊಳಗೆ ಬಂದು ಆಶ್ರಯ ಪಡೆದಿತ್ತು ಒಂದು ಅಪರೂಪದ ಪುನುಗು ಬೆಕ್ಕು. ನಾಯಿಗಳ ಅಟ್ಟಹಾಸಕ್ಕೆ ಬೆಚ್ಚಿಬಿದ್ದ ಈ ಮುಗ್ಧ ಜೀವಿಯನ್ನ ಗಮನಿಸಿದ್ದ ಸ್ಥಳೀಯರು ತಕ್ಷಣವೇ ಅರುಣ್ ಕುಮಾರ್ ಕಾಶಿ ಅವರಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದರು. ವಿಷಯ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ಅರುಣ್ ಕುಮಾರ್ ಕಾಶಿ ಅವರು ಕೂಡಲೇ ಅರಣ್ಯ ಇಲಾಖೆಯ ವನ್ಯಜೀವಿ ರಕ್ಷಕ ಹಾಗೂ ಬೀಟ್ ಫಾರೆಸ್ಟರ್ ಆದ ಮುತ್ತುರಾಜ್ ಹಳ್ಳಿ ಅವರನ್ನ ಸಂಪರ್ಕಿಸಿದರು. ಸ್ವಲ್ಪವೂ ತಡಮಾಡದೆ ಸ್ಥಳಕ್ಕೆ ದೌಡಾಯಿಸಿದ ಮುತ್ತುರಾಜ್ ಹಳ್ಳಿ ಅವರು ಅತ್ಯಂತ ಜಾಣ್ಮೆಯಿಂದ ಆ ಪುನುಗು ಬೆಕ್ಕನ್ನ ಸುರಕ್ಷಿತವಾಗಿ ರಕ್ಷಿಸಿದರು. ಬಳಿಕ ಆ ಪ್ರಾಣಿಗೆ ಯಾವುದೇ ಅಪಾಯವಾಗದಂತೆ ಅದರ ನೈಸರ್ಗಿಕ ಆವಾಸ ಸ್ಥಾನವಾದ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಡುವ ಮೂಲಕ ಆ ಮೂಕ ಪ್ರಾಣಿಗೆ ಹೊಸ ಜೀವ ನೀಡಿದರು. ಸದ್ಯ ಎಲ್ಲೆಡೆ ಚರ್ಚೆಯಾಗುತ್ತಿರುವ ಈ ಪುನುಗು ಬೆಕ್ಕು ನೋಡಲು ಅಚ್ಚುಕಟ್ಟಾಗಿ ಸಾಕು ಬೆಕ್ಕಿನಂತೆ ಕಾಣುತ್ತವೆ. ಕಂದು ಹಾಗೂ ಬೂದು ಬಣ್ಣದ ಮೈಯ ಮೇಲೆ ಕಪ್ಪು ಚುಕ್ಕಿಗಳು, ಹಾಗೆಯೇ ಬಾಲದ ಮೇಲೆ ಕಪ್ಪು ಬಿಳಿ ಪಟ್ಟಿಗಳು ಇದರ ವಿಶೇಷ ಗುರುತಾಗಿದೆ. ಪ್ರಮುಖವಾಗಿ ರಾತ್ರಿಯ ವೇಳೆ ಮಾತ್ರ ಆಹಾರಕ್ಕಾಗಿ ಹೊರಬರುವ ನಿಶಾಚರಿಯಾದ ಇದು ಇಲಿ, ಹಾವು ಮತ್ತು ಹಣ್ಣು ಹಂಪಲುಗಳನ್ನ ತಿಂದು ಬದುಕುತ್ತದೆ. ಈ ಪ್ರಾಣಿಯ ಕುರಿತು ಒಂದು ವಿಶೇಷ ಸಂಗತಿ ಅಂದರೆ ಇದರ ದೇಹದ ಗ್ರಂಥಿಯಿಂದ ಸ್ರವಿಸುವ ಗಾಢ ವಾಸನೆಯ ದ್ರವವನ್ನೇ ಪುನುಗು ಎನ್ನಲಾಗುತ್ತದೆ. ಕಾಡಿನಲ್ಲಿ ಬೀಜಗಳನ್ನ ಹರಡುವ ಮೂಲಕ ಪರಿಸರದ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ಇಲಿಗಳನ್ನ ಬೇಟೆಯಾಡಿ ರೈತರ ಬೆಳೆ ರಕ್ಷಿಸಲು ಇದು ನೆರವಾಗುತ್ತದೆ. ಪರಿಸರಕ್ಕೆ ಇಷ್ಟೆಲ್ಲಾ ಉಪಕಾರ ಮಾಡುವ ಈ ಪ್ರಾಣಿ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ವಿಶೇಷ ರಕ್ಷಣೆ ಪಡೆದಿದೆ. ವಿಸ್ಮಯ ನ್ಯೂಸ್, ಮುಂಡಗೋಡ್.